ಪ್ರಜಾಬಲ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆಯಲ್ಲಿ ಪೊಲೀಸ್ ಸಾರ್ವಜನಿಕ ಗಲಾಟೆಯ ಹಿನ್ನೆಲೆಯಲ್ಲಿ ಮುಖಂಡರ ಸಭೆ. ಹಿಂದೂ ಕಾರ್ಯಕರ್ತನ ಬಂಧನದ ಸಂದರ್ಭದ ದೌರ್ಜನ್ಯ ಆರೋಪಗಳು ಮುಖ್ಯ. ಶುಕ್ರವಾರ ಹಿಂದೂ ಕಾರ್ಯಕರ್ತನ ಬಂಧನದಿಂದಾಗಿ ಪೊಲೀಸ್ ಸಾರ್ವಜನಿಕರ ನಡುವೆ ಗಲಾಟೆ ಸಂಭವಿಸಿತು. ಇಂದು ಕಿಲ್ಲಾ ಓಣಿಯಲ್ಲಿ ಹಿರಿಯ ಮುಖಂಡರ ಪೊಲೀಸರ ಸಭೆ ನಡೆಯಿತು. ಸಭೆಯಲ್ಲಿ ಸಾರ್ವಜನಿಕರು, ಮಾಜಿ ಶಾಸಕ ವೀರಣ್ಣ ಚರಂತಿಮಠ್, ಸಂಸತ್ ಸದಸ್ಯ ಪಿಸಿ ಗದ್ದಿಗೌಡರು ಪೊಲೀಸ್ ದೌರ್ಜನ್ಯದ ಬಗ್ಗೆ ಆಕ್ಷೇಪಗಳನ್ನು ಎತ್ತಿ ಹಿಡಿದರು. ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಇದ್ದರು. 2-3 ಪಾಯಿಂಟ್ ಅಷ್ಟೇ ಹೇಳ್ತೀನಿ. ನಮ್ಮದು ಪೊಲೀಸದು ಫಸ್ಟ್ ಪ್ರಯಾರಿಟಿ ಬಾಗಲಕೋಟೆಯಲ್ಲಿ ಕಿಲಾ ಏರಿಯಾದಲ್ಲಿ, ಓಲ್ಡ್ ಟೌನ್ ಏರಿಯಾದಲ್ಲಿ ಶಾಂತಿ ಇರಬೇಕು. ನಾವು ಒಂದು ವಾರದಿಂದ ನೋಡ್ತಾ ಇದ್ದೀರಾ, ನಾವು ಒಂದು ವಾರದಿಂದ ಶಾಂತಿ ಸುವ್ಯವಸ್ಥೆ ಇರಬೇಕು, ಯಾರಿಗೆ ತೊಂದರೆ ಆಗಬಾರದು, ಯಾರು ಏನು ಮಾಡಿಲ್ಲ ಅವ್ರಿಗೆ ತೊಂದರೆ ಆಗಬಾರದು, ಆ ಇಂಟೆನ್ಷನಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ನೋಡಿದ್ದೀರಾ ತಮ್ಮ. ಪಾಯಿಂಟ್ ನಂಬರ್ 2, ಇಲ್ಲಿ ತನಕ ನಾವು ಏನೇನು ಘಟನೆ ನಡೆದಿದೆ ಅದರ ಬಗ್ಗೆ ನಾವು ಇಮಿಡಿಯೇಟ್ಲಿ ಕೇಸ್ ಮಾಡಿದ್ದೀವಿ. ಯಾರು ತಪ್ಪು ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಎಲ್ಲ ಕಮ್ಯುನಿಟಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಕಮ್ಯುನಿಟಿ ಬಗ್ಗೆ ಹೇಳಲ್ಲ. ಮುಂಚೆ ಯಾರ್ಯಾರಿಗೆ ಅರೆಸ್ಟ್ ಮಾಡಿದ್ದೀವಿ ಅಥವಾ ನೋಟಿಸ್ ಕೊಟ್ಟಿದ್ದೀವಿ ಕೂಡ ಹೇಳಿಬಿಟ್ಟು, ಈ ಥರ ನಮಗೆ ಫೋಟೋ ಸಿಕ್ಕಿದೆ, ಈ ಥರ ಸಿಕ್ಕಿದೆ, ನಮ್ಮ ಎವಿಡೆನ್ಸ್ ಇದೆ, ನಮಗೆ ಸಾಕ್ಷಿ ಇದೆ, ಆ ಪ್ರಕಾರ ನಾವು ಕೆಲಸ ಮಾಡಿದ್ದೀವಿ. ಆದರೆ ಈಗ ಮೊನ್ನೆ ತಾನೇ ಏನು ಇನ್ಸಿಡೆಂಟ್ ಘಟನೆ ನಡೆದಿದೆ, ಆದರೆ ಎಲ್ಲರೂ ಲೀಡರ್ಸ್, ಎಲ್ಲ ಕಮ್ಯುನಿಟಿ ಲೀಡರ್ಸ್ ನಮ್ಮ ಹತ್ರ ಬಂದು ಹೇಳಿದ್ದಾರೆ, ನಮಗೆ ಕೂಡ ಶಾಂತಿ ಸುವ್ಯವಸ್ಥೆ ಬೇಕು ಬಾಗಲಕೋಟೆಯಲ್ಲಿ. ನಾವು ಕೂಡ ಅದೇ ಪ್ರಿನ್ಸಿಪಲ್ ಮೇಲೆ ಇನ್ನು ಮುಂದೆ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ ತಮ್ಮದು ಈಗಾಗಲೇ ಕಾಪರೇಷನ್ ಇದೆ ನಮ್ಮ ಹತ್ರ, ಆ ಕಾಪರೇಷನ್ ಮುಂದೆ ವರ್ಸ್ಬೇಕು. ಅದರಿಂದ ನಮ್ಮದು ಮುಂದಿನ ದಿವಸ ಅಲ್ಲಿ ಹೋಲಿ ಹಬ್ಬ ಬರ್ತಾ ಇದೆ. ಹೋದ್ ಸರಿ ನಾನು ಇಲ್ಲಿ ಬಂದಿದೆ, ಗಣಪತಿ ಟೈಮಲ್ಲಿ ನಾನು ಪೂಜೆಗೆ ಬಂದಿದೆ, ಎಲ್ಲ ಬಂದಿದೆ, ಎಲ್ಲ ಚೆನ್ನಾಗಿ ಆಯಿತು. ಮತ್ತೆ ನಾವು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತೀವಿ. ಈ ಏರಿಯಾಲಿ ನಾನು ಇರ್ತೀನಿ, ತಮ್ಮೆಲ್ಲರಿಗೆ ಮಾತಾಡಿ ಹೋಗಿದ್ದೆ. ನಾನು ಈ ಇನ್ಸಿಡೆಂಟಲ್ಲಿ ನಿನ್ನೆ ಏನು ಆಗೋಗಿದ್ದೆ, ಅದು ಯಾರು ಏನು ತಪ್ಪು ಮಾಡಿದ್ದಾರೆ ಸರ್, ನಾನು ಎಲ್ಲರಿಗೂ ಮುಂದೆ ಹೇಳ್ತಾ ಇದ್ದೀನಿ. ನಾವು ಚೆಕ್ ಮಾಡ್ತೀವಿ, ಅದ್ರ ಬಗ್ಗೆ ಎಂಕ್ವೈರಿ ಮಾಡ್ತೀವಿ. ಬಟ್ ಈಗ ನಮ್ಮದು ಮುಖ್ಯ ಉದ್ದೇಶ ಇನ್ನು ಮುಂದೆ ಇದು ಹೋಲಿ ಹಬ್ಬ ಆರಾಮಾಗಿ ಮಾಡಬೇಕು. ಯಾರೂ ತೊಂದರೆ ಕೊಡಲ್ಲ, ಇನ್ನೋಸೆಂಟ್ಗೆ ಯಾರೂ ತೊಂದರೆ ಕೊಡಲ್ಲ. ನಾನು ಯಾವಾಗಲೂ ತಮ್ಮ ಜೊತೆಗೆ ಇರ್ತೀನಿ. ಏನಾದರೂ ಮಾತಾಡೋಕ್ಕೆ ಅವಶ್ಯಕತೆ ಇಲ್ಲಿ ಬಂದು ಮತ್ತೆ ಮಾತಾಡ್ತೀನಿ. ನನಗೆ ನೇರವಾಗಿ ನಾನು ಬಂದು ಮಾತಾಡ್ತೀನಿ ಸರ್. ಈಗ ಒಟ್ಟ ನಮ್ಮ ಹುಡುಗರನ್ನ ಯಾರನ್ನೂ ಎವಿಡೆನ್ಸ್ ಇದ್ರೆ ಅದ್ರ ಪ್ರಕಾರ ಸಮಾಚಾರ ಇದ್ರೆ ನಮಗೆ ಹೇಳ್ಬಿಡಿ, ಅವ್ರಿಗೆ ನಾವು ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಆದರೆ ಈ 4 ದಿನ ಹೋಳಿ ಹುಣ್ಣಿಮೆ, ಒಂದು ದಿವಸ ನಾಳೆ ಹಿಂದೂ ಸಮಾಜ 1ನೇ ತಾರೀಕಿನಿಂದ 7ನೇ ತಾರೀಕಿನ ತನಕ ನೀವು ಯಾರಿಗೆ ಅರೆಸ್ಟ್ ಮಾಡಿ. ಅವರೇನು ದೇಶ ಬಿಟ್ಟು ಹೋಗೋದಿಲ್ಲ, ಊರು ಬಿಟ್ಟು ಹೋಗೋದಿಲ್ಲ, ಜಿಲ್ಲಾ ಬಿಟ್ಟು ಹೋಗೋದಿಲ್ಲ, ಇಲ್ಲೇ ಇರ್ತಾರೆ. ನಿಮ್ಗೆ ಹಂಗೇನಾರ ಎವಿಡೆನ್ಸ್ ಇದ್ದು ಅಂದ್ರೆ ನಮ್ಗೆ ಹೇಳ್ರಿ, ನಾವು ಅವ್ರಿಗೆ ಕರ್ಕೊಂಡ್ಬಂದು ನಿಮ್ಗೆ ಹ್ಯಾಂಡ್ ಓವರ್ ಮಾಡಿ. ನನಗೆ ಒಂದು ಗೌರವ ಇದೆ ಸರ್. ಪೂರ್ತಿ ಮುಂದೆ ಏನು ಇನ್ಸಿಡೆಂಟ್ ಆಗಿದೆ ಎಲ್ಲ ಇನ್ವೆಸ್ಟಿಗೇಷನ್ ಆಗಿ ನಾವು ಟ್ರಾನ್ಸ್ಪರೆಂಟ್ ಆಗಿ ಸ್ಪಷ್ಟವಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ನಾವು ಮುಂದೆ ಕೂಡ ನೋಡ್ತಾ ಇದ್ದೀರಾ. ಇನ್ನು ಮುಂದೆ ಕೂಡ ನಾನು ತಮಗೆ ಪ್ರಾಮಿಸ್ ಮಾಡ್ತೀನಿ, ಸ್ಪಷ್ಟವಾಗಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ.